A2 ನಟ ದರ್ಶನ್ಗೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ. ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿದೆ ಹೈಕೋರ್ಟ್. ಮುಂದಿನ ದಿನಾಂಕದವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆಯಾಗಿದೆ. A2 ಆರೋಪಿ ನಟ ದರ್ಶನ್ಗೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿರೋದು. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ. ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಮುಂದಿನ ದಿನಾಂಕದವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ. ಗಮನಿಸ್ತಾ ಇದ್ದೀವಿ. ಇದಕ್ಕಾಗಿಯೇ ಇಷ್ಟೊತ್ತು CV ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು. ಜೊತೆಗೆ ನಾಳೆ ಅಲ್ಲ ನಾಡಿದ್ದು 11ನೇ ತಾರೀಕು ದರ್ಶನ್ ಅವರಿಗೆ ಸರ್ಜರಿ ಮಾಡಿಸಲಾಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಅಂದ್ರೆ 11ನೇ ತಾರೀಕು ಅವರ ಅವಧಿ ಮುಕ್ತಾಯ ಆಗ್ತಾ ಇತ್ತು. 6 ವಾರಗಳ ಅವಧಿ 11ನೇ ತಾರೀಕು ಮುಕ್ತಾಯ ಆಗ್ತಾ ಇತ್ತು. ಅದೇ ದಿನ ಕೊನೆಯ ದಿನವೇ ಸರ್ಜರಿ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಜಾಮೀನು ವಿಸ್ತರಣೆ ಮಾಡಲಾಗಿದೆ. ಈಗ A2 ನಟ ದರ್ಶನ್ಗೆ ಹೈಕೋರ್ಟ್ನಲ್ಲಿ ನಿಜಕ್ಕೂ ಕೂಡ ಬಿಗ್ ರಿಲೀಫ್ ಇದು. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ. ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿದೆ ಹೈಕೋರ್ಟ್. ಮುಂದಿನ ದಿನಾಂಕದವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿದೆ. ಜಾಮೀನು ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಿದೆ ಹೈಕೋರ್ಟ್. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ದರ್ಶನ್ ರೆಗ್ಯುಲರ್ ಬೇಲ್ ತೀರ್ಪು ಕಾಯ್ದಿರಿಸಿದೆ ಈಗ ಕೋರ್ಟ್. ಜಾಮೀನು ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಿದೆ ಹೈಕೋರ್ಟ್. ವಾದ ಪ್ರತಿವಾದ ಆಲಿಸಿರುವ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ವಾದವನ್ನ ಮಂಡಿಸಿದ್ರು. ಪ್ರಾಸಿಕ್ಯೂಷನ್ ಪರ SPP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸಿದ್ರು. ದರ್ಶನ್ ರೆಗ್ಯುಲರ್ ಬೇಲ್ ಕೊಡಬಾರದು ದರ್ಶನ್ ಅವರಿಗೆ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡು ವಾದವನ್ನ ಮುಕ್ತಾಯಗೊಳಿಸಿದ್ರು SPP ಪ್ರಸನ್ನ ಕುಮಾರ್. ಆದರೆ ಈಗ ಒಂದು ಕಡೆ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಮಾಡಲಾಗಿದೆ. ಇದು ದರ್ಶನ್ಗೆ ರಿಲೀಫ್ ಆದರೂ ಕೂಡ ರೆಗ್ಯುಲರ್ ಬೇಲ್ ತೀರ್ಪು ಕಾಯ್ದಿರಿಸಿದೆ ಕೋರ್ಟ್. ಹಾಗಾಗಿ ಆ ತೀರ್ಪಿನತ್ತ ಎಲ್ಲರ ಚಿತ್ತ ಇದೆ. ತೀರ್ಪು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಮೂರ್ತಿಗಳು ವಿಶ್ವಜಿತ್ ಶೆಟ್ಟಿ ಅವರು ಜಾಮೀನು ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ವಾದ ಮಾಡಿದ್ರೆ, ಪ್ರಾಸಿಕ್ಯೂಷನ್ ಪರ SPP ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಾಡಿದ್ರು. ಒಟ್ಟಾರೆ ಒಂದು ಕಡೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನಿನ ವಿಸ್ತರಣೆಯಾಗಿದೆ. ಮತ್ತೊಂದು ಕಡೆ ಈಗ ರೆಗ್ಯುಲರ್ ಬೇಲ್ ಅರ್ಜಿ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಪರ ವಕೀಲ